ಸೊ ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1 ಸಬ್ಜೆಕ್ಟಲ್ಲಿ ವೀಕ್ 8 ಆ್ಯಂಡ್ 9ಅಲ್ಲಿ ಕೈನಮ್ಯಾಟಿಕ್ ಚೈನ್ಸ್ ಆ್ಯಂಡ್ ಇನ್ವರ್ಷನ್ಸ್ ಬಗ್ಗೆ ಲಾಸ್ಟ್ ವೀಡಿಯೋದಲ್ಲಿ ಅರ್ಥ ಮಾಡ್ಕೊಂಡ್ರಿ. ಅದರಲ್ಲಿ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕು, ಡಬಲ್ ಸ್ಲೈಡರ್ ಕ್ರ್ಯಾಂಕು ಮತ್ತು ಅದರದ್ದು ಇನ್ವರ್ಷನ್ಸ್, ಇಂಪಾರ್ಟೆಂಟ್ ಇನ್ವರ್ಷನ್ಸ್ ಬಗ್ಗೆನೂ ತಿಳ್ಕೊಂಡ್ರಿ. ಸೊ ಈ ಒಂದು ಸೆಷನಲ್ಲಿ ನಿಮಗೆ ಪ್ರಾಕ್ಟೀಸ್ ಸೆಷನಲ್ಲಿ ಯು ನೀಡ್ ಟು ಬಿಲ್ಡ್ ಸಿಂಪಲ್ ಮಾಡೆಲ್ ಆ್ಯಂಡ್ ಡೆಮಾನ್ಸ್ಟ್ರೇಟ್ ಮೆಕ್ಯಾನಿಸಮ್. ಸೊ ಆ ಒಂದು ಆ್ಯಕ್ಟಿವಿಟಿ ಬಗ್ಗೆ ಒಂದು ಇನ್ಸೈಟ್ ಕೊಡ್ತೀನಿ. ಆ್ಯಸ್ ಯು ಕ್ಯಾನ್ ಸಿ ಫ್ರಮ್ ದ ಪ್ರೀವಿಯಸ್ ಸೆಷನ್ಸ್ ಏನು ಆ್ಯಕ್ಟಿವಿಟಿ ಮಾಡ್ಬೋದು ಇಲ್ಲಿ ಅಂತ ಒಂದು ಡೌಟ್ ಬರುತ್ತೆ. ಸೊ ಇಲ್ಲಿ ಯು ನೀಡ್ ಟು ಬಿಲ್ಡ್ ಆ್ಯಂಡ್ ಡೆಮಾನ್ಸ್ಟ್ರೇಟ್ ಸಿಂಪಲ್ ವರ್ಕಿಂಗ್ ಮಾಡೆಲ್ಸ್. ಐದರ್ ಇಟ್ ಕ್ಯಾನ್ ಫ್ರಮ್ ವುಡ್ ಆಗಿರ್ಬೋದು, ಅಥವಾ 3D ಪ್ರಿಂಟಿಂಗ್ ಕಾಂಪೊನೆಂಟ್ಸ್ ಆಗಿರ್ಬೋದು, ಅಥವಾ ಕಾರ್ಡ್ಬೋರ್ಡ್ ಆಗಿರ್ಬೋದು. ಸೊ ಯಾವುದಾದ್ರೂ ಆಗಿರ್ಬೋದು, ಯು ಕ್ಯಾನ್ ಪ್ರಿಪೇರ್ ಅ ವರ್ಕಿಂಗ್ ಮಾಡೆಲ್ ಆಫ್ ಕಾಮನ್ ಕೈನಮ್ಯಾಟಿಕ್ ಮೆಕ್ಯಾನಿಸಮ್ಸ್. ಇವಾಗ ಏನು ಸಿಲೆಬಸ್ಸಲ್ಲಿ ಪ್ರಿಸ್ಕ್ರೈಬ್ ಆಗಿದೆಯೋ ಸೊ ಅದನ್ನು ನೀವು ಮಾಡಬೇಕಾಗುತ್ತೆ. ಏನು ಇನ್ಸ್ಟ್ರಕ್ಷನ್ ಇರುತ್ತೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಅದ್ರದ್ದು ಪ್ರಿನ್ಸಿಪಲ್, ಕಾಂಪೊನೆಂಟ್ಸ್ ಮತ್ತು ಯಾವ ಥರ ಮೋಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ರಫ್ ಸ್ಕೆಚ್ ಹಾಕೊಳ್ಳಿ ಫಸ್ಟು, ಲಿಂಕ್ಸ್ ಮತ್ತು ಜಾಯಿಂಟ್ಸ್ದು ಎಷ್ಟೆಷ್ಟು ಡೈಮೆನ್ಷನ್ಗೆ ಕಟ್ ಮಾಡ್ಕೋಬೇಕಂತ. ಯು ಕ್ಯಾನ್ ಯೂಸ್ ಕಾರ್ಡ್ಬೋರ್ಡ್, ಪ್ಲೈವುಡ್, ಮೆಟಲ್ ಸ್ಟ್ರಿಪ್ಸ್ ಆರ್ 3D ಪ್ರಿಂಟೆಡ್ ಪಾರ್ಟ್ಸ್ ಫಾರ್ ಬಿಲ್ಡಿಂಗ್. ಎಲ್ಲ ಪಾರ್ಟ್ಸ್ಗಳನ್ನ ನೀಟಾಗಿ ಲೇಬಲ್ ಮಾಡಿ, ಯಾವ್ಯಾವುದು ಲಿಂಕ್ಸು, ಜಾಯಿಂಟ್ಸು, ಸ್ಲೈಡರ್ಸ್ ಯಾವುದು, ಕ್ರ್ಯಾಂಕ್ಸ್ ಯಾವುದು, ಕನೆಕ್ಟಿಂಗ್ ರ್ಯಾಡ್ ಯಾವುದು ಅಂತ. ಆಮೇಲೆ ಕ್ಲಾಸಲ್ಲಿ ಯು ಕ್ಯಾನ್ ಎಕ್ಸ್ಪ್ಲೈನ್ ದ ವರ್ಕಿಂಗ್ ಪ್ರಿನ್ಸಿಪಲ್. ಆ್ಯಂಡ್ ಆಫ್ಟರ್ ದಟ್ ಯು ನೀಡ್ ಟು ಬ್ರೀಫ್ ಅ ರಿಪೋರ್ಟ್, ಯಾವ ಮೆಕ್ಯಾನಿಸಮ್ ಇದೆ, ಅದ್ರ ವರ್ಕಿಂಗ್ ಪ್ರಿನ್ಸಿಪಲ್ಸ್ ಏನು, ಮತ್ತು ಅದ್ರದ್ದು ಅಪ್ಲಿಕೇಶನ್ಸು ರಿಯಲ್ ಲೈಫಲ್ಲಿ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳಬೇಕಾಗುತ್ತೆ. ದಿಸ್ ಈಸ್ ಫಾರ್ ಬ್ಯಾಚ್ ಅಲೋಕೇಶನ್. ಸೊ ಯು ಕ್ಯಾನ್ ಅಲಾಟ್, ಓನ್ಲಿ ಫಾರ್ ರೆಫರೆನ್ಸ್ ಹೇಳ್ತಿರೋದು, 6 ಬ್ಯಾಚಸ್ ಇದ್ದರೆ ಯು ಕ್ಯಾನ್ ಗಿವ್ ಆಲ್ ದ 6 ಕೈನಮ್ಯಾಟಿಕ್ ಚೈನ್ಸ್ ಆ್ಯಂಡ್ ಇನ್ವರ್ಷನ್ಸ್ ಫಾರ್ ಈಚ್ ಬ್ಯಾಚ್. 4 ಬಾರ್ ಚೈನ್ ಒಂದು ಬ್ಯಾಚಿಗೆ ಕೊಡ್ಬೋದು, ಬೀಮ್ ಇಂಜಿನ್ ಒಂದು ಬ್ಯಾಚ್ಗೆ, ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಒಂದು ಬ್ಯಾಚ್ಗೆ, ಕ್ರ್ಯಾಂಕ್ ಅಂಡ್ ಸ್ಲಾಟೆಡ್ ಲಿವರ್ ಮೋಷನ್ ಮೆಕ್ಯಾನಿಸಮ್ ಒಂದು ಬ್ಯಾಚ್ಗೆ, ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಅದರಲ್ಲಿ ಸ್ಕಾರ್ಪಿಯೋತ್ ಮೆಕ್ಯಾನಿಸಮ್ ಒಂದು ಬ್ಯಾಚಿಗೆ ಕೊಡ್ಬೋದು, ಆ್ಯಂಡ್ ದ ಪ್ಯಾಂಟೋಗ್ರಾಫ್ ನೀವು ಇನ್ನೊಂದು ಬ್ಯಾಚ್ಗೆ ಅಲಾಟ್ ಮಾಡ್ಬೋದು. ದಿಸ್ ಇಸ್ ಓನ್ಲಿ ಫಾರ್ ರೂಬ್ರಿಕ್ಸ್ ಫಾರ್ ದ ಕೋರ್ಸ್ ಕೋಆರ್ಡಿನೇಟರ್. ಯಾವ ಥರ ಮಾರ್ಕ್ಸ್ನ ನೀವು, ಅವ್ರು ಯಾವ ಥರ ಮೆಕ್ಯಾನಿಸಮ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ, ಮಾಡೆಲ್ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಮಾಡಿದಾರಾ ಇಲ್ವಾ, ಕ್ರಿಯೇಟಿವಿಟಿ ಮತ್ತು ಇನ್ನೋವೇಷನ್ ಯಾವ ಥರ ಇದೆ, ಎಕ್ಸ್ಪ್ಲನೇಷನ್ ಯಾವ ಥರ ಮಾಡಿದ್ದಾರೆ, ಮತ್ತು ಅದರ ರಿಪೋರ್ಟ್ ಏನು ಕೊಟ್ಟಿದ್ದಾರೆ ಅನ್ನೋ ಒಂದು ಡೈಮೆನ್ಷನ್ಸ್ ಮೇಲೆ ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡ್ಬೋದು. ಸೊ ನಾವು ಐ ಆಮ್ ಗೋಯಿಂಗ್ ಟು ಶೋ ಸಮ್ ಆಲ್ರೆಡಿ ಬಿಲ್ಟೆಡ್ ವಿಡಿಯೋ. ಸುಮಾರು ಜನ ಅದನ್ನು ಮಾಡಿದ್ದಾರೆ. ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ಯು ಕ್ಯಾನ್ ಸಿ ದಿಸ್. ಆ್ಯಂಡ್ ಇದೇ ಥರ ಮಾಡಬೇಕು ಅಂತ ಏನಿಲ್ಲ, ಯು ಕ್ಯಾನ್ ಯೂಸ್ ಎನಿ ಕೈಂಡ್ ಆಫ್ ಕಾಂಪೊನೆಂಟ್ಸ್ ಫಾರ್ ಬಿಲ್ಡಿಂಗ್ ಪರ್ಪಸ್. ಫಸ್ಟು 4 ಬಾರ್ ಚೈನ್ ಯಾವ ಥರ ಬಿಲ್ಡ್ ಮಾಡಿದ್ದಾರೆ, ಡ್ರಾಯಿಂಗಲ್ಲಿ ನೋಡೋದಕ್ಕೂ ರಿಯಲ್ ಆಗಿ ಬಿಲ್ಡ್ ಮಾಡೋದಕ್ಕೂ ದೆರ್ ಆರ್ ಲಾಟ್ ಆಫ್ ಡಿಫ್ರೆನ್ಸಸ್ ಇರುತ್ತೆ. ಸೊ ಇದರಲ್ಲಿ ಹೆಂಗೆ ಮಾಡಿದ್ದಾರೆ ಅನ್ನೋದನ್ನ ಯು ಕ್ಯಾನ್ ಸಿ ಹಿಯರ್. ಸೊ ದಿಸ್ ಲಿಂಕ್ ಇಸ್ embedded. As you can see here, this ಕ್ರ್ಯಾಂಕ್ ಇದು ಯಾವುದೋ ಒಂದು ಮೋಟರಿಂದ ಕ್ರ್ಯಾಂಕನ್ನು ರೊಟೇಟ್ ಮಾಡ್ತಿದ್ದಾರೆ. ಸೊ ಫಿಕ್ಸ್ಡ್ ಲಿಂಕ್, ಯು ಕ್ಯಾನ್ ಸಿ ದಿಸ್ ಇಸ್ ಅ ಫಿಕ್ಸ್ಡ್ ಲಿಂಕ್. ಆಸ್ ವೆಲ್ ಆಸ್ ನೋಡ್ಬೋದು ನೀವು ಯಾವ ಥರ ಅದನ್ನು ಮಾಡೆಲ್ ಮಾಡ್ತಾರೆ ಅಂತ. ಯು ಕ್ಯಾನ್ ಈಸಿಲಿ ಐಡಿಯಾ ಬರುತ್ತೆ ನಿಮ್ಗೊಂದು ಐಡಿಯಾ. ಸೊ ದೇ ಹ್ಯಾವ್ ಟೇಕನ್ ಸಮ್ ಮೋಟರ್, ಮೋಟರ್ ಕನೆಕ್ಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ರೊಟೇಟಿಂಗ್. ದೇರ್ ಆರ್ ಐಸ್ ಕ್ರೀಮ್ ಸ್ಟಿಕ್ಸ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಐಸ್ ಕ್ರೀಮ್ ಸ್ಟಿಕ್ಸ್ ಯೂಸ್ ಮಾಡಿಕೊಂಡು ಫ್ರಮ್ ದ ಬೇಸಿಕ್ ವರ್ಕ್ಶಾಪಲ್ಲಿ ಅವರು ಮಾಡಿರುವಂಥ ಮಾಡೆಲ್ ಇದು. ಯು ಕ್ಯಾನ್ ಯೂಸ್ ಎನಿ ವುಡನ್ ಕೈಂಡ್ ಆಫ್ ಥಿಂಗ್, ವುಡನ್ದು ಏನಾದರೂ ಆ ಥರ ಫ್ಲ್ಯಾಟ್ ಪ್ಲೇಟ್ಸ್ ಆರ್ ಪೀಸಸ್ಗಳನ್ನ ತೊಗೊಂಡು ಯು ಕ್ಯಾನ್ ಸ್ಟಾರ್ಟ್.
So they are drilling. You can see so these are the pivot points where you can fix the screws. ಸ್ಕ್ರೂ ಪಾಯಿಂಟ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ನೆಕ್ಸ್ಟ್ ಕಪ್ಲಿಂಗ್ ರಾಡ್ಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ದೇ ಆರ್ ಮೇಕಿಂಗ್ ಎ ಡ್ರಿಲ್ಸ್. Now you can see the connection part. So screw, just a small screw and nuts use ಮಾಡ್ಕೊಂಡು they are going to connect all the ice cream sticks. And you can see there are 3 links here. One more link is a fixed link. So 4 bar chain ಬೇಕಾಗಿರೋದೇ ಅಷ್ಟು. ಶಾರ್ಟ್ ಒಂದು ಲಿಂಕನ್ನ ಫಿಕ್ಸ್ ಮಾಡ್ಕೊಳ್ಳಿ ಫಾರ್ ಪಿವೋಟಿಂಗ್. ಕಪ್ಲರ್ ಆಸಿಲೇಟ್ ಆಗೋದಕ್ಕೆ ಪಿವೋಟ್ ಪಾಯಿಂಟ್ ಆಗುತ್ತೆ ಇದು. And the fixed frame ಏನಿದೆಯೋ, so this is a fixed frame, you can see here. So this ಇದೇನಿದೆಯಲ್ಲ ಈ ಫ್ರೇಮೇ ಫಿಕ್ಸ್ಡ್ ಫ್ರೇಮ್ ಆಗಿ ಕನ್ವರ್ಟ್ ಆಗುತ್ತೆ. So they are using some kind of glues for sticking and some kind of tape for ಏನೋ ಅದು ಸ್ಟಡಿಯಾಗಿ ಕುತ್ಕೊಳ್ಳೋದಕ್ಕೆ. ನೀವು ಅಷ್ಟೇ ಆ ಫಿಕ್ಸ್ಡ್ ಫ್ರೇಮ್ನ ಅಷ್ಟೊಂದೆಲ್ಲ ದೊಡ್ಡ ಸ್ಟ್ರಕ್ಚರ್ ನೆಸೆಸಿಟಿ ಇಲ್ಲ. ಯು ಕ್ಯಾನ್ ಟೇಕ್ ಅ ಬೋರ್ಡ್ ಆಸ್ ಎ ಫಿಕ್ಸ್ಡ್ ಫ್ರೇಮ್. ಕಾರ್ಡ್ಬೋರ್ಡ್ ಬೋರ್ಡ್ ಏನಿದೆ ಅದನ್ನೇ ಫಿಕ್ಸ್ಡ್ ಫ್ರೇಮ್ ಅಂತ ತಗೊಂಡು ಯು ಕ್ಯಾನ್ ಕನೆಕ್ಟ್ ಇನ್ ಟು ದ ಶೆಲ್ ಆರ್ ಅಡಾಪ್ಟರ್. ಸೊ ವೆನೆವರ್ ಯು ಕನೆಕ್ಟ್ ಇಟ್, ದಿಸ್ ಕ್ರ್ಯಾಂಕ್ ಇಸ್ ರೊಟೇಟಿಂಗ್ ಆ್ಯಂಡ್ ದಿಸ್ ಟ್ರಾನ್ಸ್ಮಿಟ್ ಮೋಷನ್ ಟು ದ ಕನೆಕ್ಟಿಂಗ್ ರಾಡ್ ಆ್ಯಂಡ್ ದಿಸ್ ಪಾಯಿಂಟ್ ಈಸ್ ಗೋಯಿಂಗ್ ಟು ಆಸಿಲೇಟ್. ಇಲ್ಲಿ ನೀವು ಕಟಿಂಗ್ ಟೂಲ್ಸ್ ಅಥವಾ ಬೇರೆ ಏನಾದರೂ ಕೊಟ್ಟು ಯು ಕ್ಯಾನ್ ಈಸಿಲಿ ಮೇಕ್ ಅ ಇನ್ವರ್ಷನ್. ಆ್ಯಂಡ್ ಹಿಯರ್ ದೇ ಆರ್ ಗೋಯಿಂಗ್ ಟು ಕನೆಕ್ಟ್ ಇದು ಏನು ಮಾಡ್ತಾರೆ, ಪೆನ್ಸಿಲ್ ಅಥವಾ ಏನೋ ಕನೆಕ್ಟ್ ಮಾಡಿ ಹೌ ಇಟ್ ಟ್ರೇಸಸ್ ಅದನ್ನು ತೋರಿಸ್ತಾರೆ. ಆ್ಯಂಡ್ ಯು ಕ್ಯಾನ್ ಪ್ಲೇಸ್ ದಿಸ್ ಪಿವೋಟ್ ಪಾಯಿಂಟ್ ಟು ಸಮ್ವೇರ್ ಎಲ್ಸ್ ಸೊ ದಟ್ ನಿಮ್ಗೆ ಯಾವ ಥರ ಬೇಕು ಆ ಥರ ಫಿಕ್ಸ್ ಮಾಡ್ಕೋಬೋದು. ಸೊ ದಿಸ್ ಇಸ್ ಹೌ 4 bar chain ವರ್ಕ್ಸ್. ಐ ಹೋಪ್ ಎಲ್ರಿಗೂ ಗೊತ್ತಾಗ್ತಿದೆ ಅನ್ಕೋತೀನಿ. ಒಂದು ನಿಮ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಇಷ್ಟೇ: ಐಸ್ ಕ್ರೀಮ್ ಸ್ಟಿಕ್ಸ್, ಸ್ಕ್ರೂಸ್ ಆ್ಯಂಡ್ ನಟ್ಸ್, ಫಿಕ್ಸ್ಡ್ ಫ್ರೇಮ್ ಒಂದು ವುಡನ್ ಬೋರ್ಡು, ಸೊ ಇದನ್ನು ನೀವು ಡೆಮಾನ್ಸ್ಟ್ರೇಟ್ ಮಾಡಿದ್ರೆ ಕ್ಲಾಸಲ್ಲಿ ಫಾರ್ ದ್ಯಾಟ್ ಯುವರ್ ಟೀಚರ್ ವಿಲ್ ಇವ್ಯಾಲ್ಯೂಯೇಟ್ ಆ್ಯಕ್ಟಿವಿಟಿ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ರಾದರ್ ದನ್ ಬರೀ ಪಾಠ ಕೇಳೋದಕ್ಕಿಂತ ಯು ಶುಡ್ ಡೂ ದಿಸ್ ವರ್ಕಿಂಗ್ ಮಾಡಲ್. So thank you so much. If you have any doubts, you can leave a comment.